ಇನ್ನೊಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ, ಇದು ಪಾಲಕ್ ಪಲಾವ್. ಬ್ರೇಕ್ಫಾಸ್ಟ್ ಮಾತ್ರ ಅಲ್ಲ, ಇದನ್ನ ಲಂಚ್ಗೂ ತಿನ್ಬೋದು, ಹಾಗೆ ಡಿನ್ನರ್ಗೂ ತಿನ್ಬೋದು, ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕೂಡ ಕೊಡಬಹುದು. ಈ ಪಲಾವ್ನ ಮಾಡೋಕ್ಕೆ ಮೊದಲಿಗೆ ಗ್ರೈಂಡ್ ಮಾಡ್ಕೊಳ್ಳೋಕೆ 1 ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೋಂಪು, 1 ಸ್ಪೂನ್ ಪೆಪ್ಪರ್, 1 ಇಂಚಿನಷ್ಟು ಚಕ್ಕೆನ ಹಾಕೋತಾ ಇದ್ದೀನಿ, 4ರಿಂದ 5 ಲವಂಗದ ಕಾಳುಗಳು, ಹಾಗೆ 2 ಹಸಿರು ಏಲಕ್ಕಿ, 4ರಿಂದ 5 ಹಸಿರು ಮೆಣಸಿನಕಾಯಿ, ಫ್ರೆಶ್ ಆಗಿರುವಂತ ಕೊತ್ತಂಬರಿ ಸೊಪ್ಪು, ಹಾಗೆ ಫ್ರೆಶ್ ಆಗಿರುವಂತ ಪಾಲಕು, ಸ್ವಲ್ಪ ಪುದೀನ ಹಾಕೊಳ್ಳೋಣ. ಒಂದು ಸಣ್ಣ ಬೌಲಲ್ಲಿ ತೆಂಗಿನಕಾಯಿನ ಹಾಕೊಂಡು ನೀರನ್ನ ಹಾಕೊಂಡು ಗ್ರೈಂಡ್ ಮಾಡಿ ಇಟ್ಕೋತಾ ಇದ್ದೀನಿ. ಈಗ ಕುಕ್ಕರಲ್ಲಿ 2 ಟೇಬಲ್ ಸ್ಪೂನ್ ಆಯಿಲು, 1 ಸ್ಪೂನು ಮನೆಯಲ್ಲಿ ಮಾಡಿರೋಂಥ ತುಪ್ಪ, ಸ್ವಲ್ಪ ಜೀರಿಗೆ, ಹಾಗೆ 1 ಬೇ ಲೀಫು, ಚಕ್ಕೆ, ಲವಂಗ, ಸ್ಟಾರ್ ಅನಿಸ್ ಮತ್ತೆ ಕಪ್ಪು ಏಲಕ್ಕಿ, 2 ಈರುಳ್ಳಿನ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಇವಾಗ ಇದನ್ನ 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನಂತರ 2 ಟೊಮ್ಯಾಟೋನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದನ್ನ ಕೂಡ ಸ್ವಲ್ಪ ಕುಕ್ ಮಾಡ್ಕೊಂಡು ಆದ್ಮೇಲೆ ಇವಾಗ ತರಕಾರಿಗಳನ್ನ ಹಾಕೊಳ್ಳೋಣ. ಕ್ಯಾರೆಟು, ಬೀನ್ಸು, ಹಸಿ ಬಟಾಣಿ, ನೀವು ನಿಮ್ಗೆ ಇಷ್ಟ ಇರುವಂತ ತರಕಾರಿಗಳನ್ನ ಹಾಕೋಬಹುದು. ಈಗ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟನ್ನ ಹಾಕಿ 1.5 ಪಾವು ರೈಸನ್ನ ಹಾಕ್ತಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ 2 ಕಪ್ ನೀರನ್ನ ಹಾಕಿ 3 ವಿಷಲ್ ಇದನ್ನ ಕುಕ್ ಮಾಡಬೇಕಾಗತ್ತೆ. ಈಗ ಪಾಲಕ್ ಪಲಾವ್ ರೆಡಿ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ.